ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಮೇಧ ಐಎಎಸ್. ನಾನು ಸುಭಾಷ್. ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ PYQನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ವಿ ಕಳೆದ ಕ್ಲಾಸ್ನಲ್ಲಿ. ಇವತ್ತು ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ನ ನೋಡೋಣ. ನೆಕ್ಸ್ಟ್ ಕೊನೆಯ 10 ಪ್ರಶ್ನೆಗಳನ್ನ ಈ ಕ್ಲಾಸಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಏನು KEA ಮತ್ತು KPSC ನಡೆಸ್ತಾ ಇದೆಯಲ್ಲ ಎಕ್ಸಾಮ್ಸ್, ಅದರ ಕಂಪ್ಯೂಟರ್ ನಾಲೆಡ್ಜ್ PYQಸ್ನ ಗಮನಿಸ್ತಾ ಹೋಗೋಣ. ಇವತ್ತು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕ್ವಶನ್ಸ್ನ ಕಂಪ್ಲೀಟ್ ಮಾಡೋಣ, ನೋಡ್ತಾ ಹೋಗೋಣ ಈ ಕ್ಲಾಸಲ್ಲಿ. ಮೊದಲನೇ ಪ್ರಶ್ನೆ, ಶಾರ್ಟ್ಕಟ್ ಕೀ ಟು ಇನ್ಸರ್ಟ್ ಡೇಟ್ ಇನ್ ಎ ವರ್ಡ್ ಡಾಕ್ಯುಮೆಂಟ್. ವರ್ಡ್ ಡಾಕ್ಯುಮೆಂಟ್ ನಲ್ಲಿ ದಿನಾಂಕವನ್ನು ಸೇರಿಸಲು ಬಳಸುವ ಶಾರ್ಟ್ಕಟ್ ಯಾವುದು? ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ. ಸೆಕೆಂಡ್ ಆಪ್ಷನ್ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ. ಥರ್ಡ್ ಶಿಫ್ಟ್ ಪ್ಲಸ್ ಡಿಲೀಟ್. ಫೋರ್ತ್ ಆಲ್ಟ್ ಪ್ಲಸ್ ಡಿಲೀಟ್. ಡೇಟ್ ಡಿ ಇರ್ಬೇಕಲ್ವಾ? ಬೇಸಿಕ್ಸ್ ಡಿ ಯಾವ್ದ್ರಲ್ಲಿದೆ? ಇವೆರಡರಲ್ಲಿದೆ. ಸೊ ಇವೆರಡು ಆಪ್ಷನ್ ಅಲ್ಲ. ನನಗೆ ಗೊತ್ತೇ ಇಲ್ಲ ಅಂದ್ರೂ ಓಕೆ, 50-50 ಚಾನ್ಸು. ಇವೆರಡರಲ್ಲಿ ನೀವು ಒಂದು ಹಾಕಿ ಬಂದ್ರು, ನನ್ಗೆ ಗೊತ್ತೇ ಇಲ್ಲ, ನನ್ಗೆ ಆ ಶಾರ್ಟ್ಕಟ್ ಓದ್ಕೊಂಡು ಹೋಗಿಲ್ಲ ಅಂದ್ರೂ ಕಂಟ್ರೋಲ್ ಪ್ಲಸ್ ಸಿ ಕಾಪಿ, ಕಂಟ್ರೋಲ್ ಪ್ಲಸ್ ವಿ ಪೇಸ್ಟ್. ಅದೇ ತರ ಡೇಟ್ ಇರಬೇಕು ಅಂದ್ರೆ ಪ್ಲಸ್ ಡಿ ಇರಬೇಕು. ಟೈಮ್ ಇರಬೇಕು ಅಂದ್ರೆ ಪ್ಲಸ್ ಟಿ ಇರಬೇಕು. ನಂಗೆ ಟೈಮ್ ಕೊಡು ಅಂದ್ರೆ ಇಲ್ಲಿ ಆಪ್ಷನ್ ಯಾವ್ದಾಗುತ್ತೆ ನಿಮ್ದು? ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ. MS ವರ್ಡ್ ಶಾರ್ಟ್ಕಟ್ಸ್ ಇದೇನ್ ಮಾಡುತ್ತೆ, ಇದೇನ್ ಮಾಡುತ್ತೆ, ಇದೇನ್ ಮಾಡುತ್ತೆ? ಅಂಡರ್ಲೈನ್ ಮಾಡೋದು ಯಾವ್ದು ಇದರಲ್ಲಿ? ಡಿಲೀಟ್ ಮಾಡೋದು ಯಾವ್ದು ಟೆಕ್ಸ್ಟ್ ನ? ಆಲ್ಟ್ ಪ್ಲಸ್ ಡಿಲೀಟ್ ಏನ್ ಡಿಲೀಟ್ ಮಾಡುತ್ತೆ? ಶಿಫ್ಟ್ ಪ್ಲಸ್ ಡಿಲೀಟ್ ಏನ್ ಡಿಲೀಟ್ ಮಾಡುತ್ತೆ? ಇದೆಲ್ಲ ನೀವು ಗಮನಿಸ್ತಾ ಹೋಗಿ. ಈ ಆಪ್ಷನ್ಸ್ ಇಂದಾನೆ ನೆಕ್ಸ್ಟ್ ಕ್ವಶನ್ ತೆಗ್ದಿರ್ತಾನೆ. ಇಲ್ಲಿ ನಿಮ್ಮ ಆಪ್ಷನ್ ಏನು? ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ ಡೇಟ್ ಕೊಡುತ್ತೆ MS ವರ್ಡ್ ಅಲ್ಲಿ. ನನಗೆ ಟೈಮ್ ಬೇಕು ಅಂದ್ರೆ ಏನು? ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಟಿ ನನಗೆ ಟೈಮ್ ಕೊಡುತ್ತೆ. ಸೊ ಡೇಟ್ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ, ಟೈಮ್ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಟಿ. ಓಕೆ, ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಟಿ ನನಗೆ ಏನ್ ಕೊಡುತ್ತೆ? ಟೈಮ್ ಅನ್ನ ಕೊಡುತ್ತೆ. ಸುಲಭ. ಪ್ಲಸ್ ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಾಗೆ MS ಆಫೀಸಲ್ಲಿ 12 to 15 ಕ್ವಶನ್ಸ್. ಜಸ್ಟ್ ಶಾರ್ಟ್ಕಟ್ಸ್ ಅಲ್ಲಿ 4ರಿಂದ 5 ಪ್ರಶ್ನೆ. ಬೇಸಿಕ್ ಟರ್ಮಿನಾಲಜಿ, ಬೇಸಿಕ್ ಫೀಚರ್ಸ್ ಆಫ್ ದ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಅಲ್ಲಿ 5 ಪ್ರಶ್ನೆ. 10ರಿಂದ 15 ಪ್ರಶ್ನೆ ಸುಲಭವಾಗಿ ನಿಮ್ಮ ಜೇಬಲ್ಲಿ MS ಆಫೀಸ್ ಓದ್ಕೊಂಡ್ರೆ. ಕಂಪ್ಯೂಟರ್ ಬೇಸಿಕ್ಸ್ ಇಂದ 3-4 ಕ್ವಶನ್. ಕ್ಲಿಯರ್ ಅಲ್ಲ? ನೆಕ್ಸ್ಟ್, in MS Word, which option enable us to send the same letter to different person at a time? ಒಂದೇ ಟೈಮಲ್ಲಿ ಒಂದೇ ಮೇಲ್ನ ಹಲವಾರು ಜನರಿಗೆ ಕಳಿಸಲು ನಾವು ಏನು ಉಪಯೋಗಿಸ್ತೀವಿ MS ವರ್ಡ್ ಅಲ್ಲಿ? ಟೆಂಪ್ಲೇಟ್, ಮೇಲ್ ಮರ್ಜ್, 3ನೇ ಆಪ್ಷನ್ ಮ್ಯಾಕ್ರೋಸ್, 4ನೇದು ನನ್ ಆಫ್ ಟೈಪ್. ಫೀಚರ್ಸ್ ಕೇಳಿದಾನೆ ಇಲ್ಲಿ MS ವರ್ಡ್ದು. ಇಲ್ಲಿ ಏನು ಉತ್ತರ ನಿಮಗೆ ಸ್ನೇಹಿತರೆ? ಇಲ್ಲಿ ಉತ್ತರ ಮೇಲ್ ಮರ್ಜ್. ಏನ್ ಮಾಡ್ತಾನೆ? ಒಂದೇ ಮೇಲು, ಕಂಟೆಂಟ್ ಎಲ್ಲ ಒಂದೇ. ಪರ್ಸನ್ 1ಗೆ ಅವನ ಹೆಸರು, ಪರ್ಸನ್ 2ಗೆ ಅವ್ರ ಹೆಸರು, ಪರ್ಸನ್ 3ಗೆ 3 ಹೆಸರು, 3ನೇ ಪರ್ಸನ್ಗೆ P3 ಅವ್ರ ನೇಮ್ ಏನಿದೆಯೋ ಏನು, ಒಂದೇ ಮೇಲು. ಬಟ್ ಎಲ್ರಿಗೂ ಅವ್ರವ್ರ ಹೆಸರಲ್ಲಿ ಕಳ್ಸೋ ಒಂದು ಫೀಚರ್ನ, MS ವರ್ಡ್ ಫೀಚರ್ನ ನಾವೇನಂತ ಕರಿತೀವಿ? ಮೇಲ್ ಮರ್ಜ್. ಟೆಂಪ್ಲೇಟ್ ಕೇಳಿದಿರಲ್ವಾ? ಪವರ್ ಪಾಯಿಂಟ್ ಅಲ್ಲಿ ನಾನು ಒಂದು ಟೆಂಪ್ಲೇಟ್, ಬ್ಯಾಕ್ ಗ್ರೌಂಡ್ ಟೆಂಪ್ಲೇಟ್ ಇದ್ರೆ ಅದೇ ತರ ಟೆಂಪ್ಲೇಟ್ ನಂದು. ಇದು ಡಾರ್ಕ್ ಟೆಂಪ್ಲೇಟ್ ಹಿಂದ್ಗಡೆ ಇರೋದು, ಇದೇ ಟೆಂಪ್ಲೇಟ್ ನನ್ನ ಎಲ್ಲಾ ಸ್ಲೈಡ್ಸ್ ಅಲ್ಲೂ ಇದೆ, ಅದನ್ನ ಟೆಂಪ್ಲೇಟ್ ಅಂತೀವಿ. ಮ್ಯಾಕ್ರೋಸ್, ಯಾವ್ದಾದ್ರೂ ಕೆಲಸ ರಿಪಿಟೇಟಿವ್ ಇದ್ರೆ ಅದನ್ನ ರೆಕಾರ್ಡ್ ಮಾಡಿಕೊಂಡು ಸ್ವಯಂ ಚಾಲಿತವಾಗಿ ಆಟೋಮೆಟಿಕ್ ಆಗಿ ಆ ಕೆಲಸನ ಡೈಲಿ ಮಾಡೋದನ್ನ ನಾವೇನಂತ ಕರಿತೀವಿ? ಮ್ಯಾಕ್ರೋಸ್. ಮ್ಯಾಕ್ರೋಸ್ ಅಂತ ಕರಿತೀವಿ. ಇಲ್ಲಿ ನಿಮ್ಮ ಆನ್ಸರ್ ಮೇಲ್ ಮರ್ಜ್. ಏನ್ ಹೇಳಿ? ಮೇಲ್ ಮರ್ಜ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ವೆಬ್ ಬ್ರೌಸರ್? ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಆಗಿರುವುದಿಲ್ಲ? ವೆಬ್ ಬ್ರೌಸರ್ ಆಗಿಲ್ಲ. ಓಕೆ, ಕೇಳಿರೋದವನು
ಓಕೆ, ನಿಮ್ಮ ಆಪ್ಷನ್ ಯಾವುವು? ಒಪೇರಾ, ಗೂಗಲ್ ಕ್ರೋಮ್, ಲಿಂಕ್ಸ್. ನಿಮಗೆ ಬೇಸಿಕ್ ಡಿಫರೆನ್ಸ್ ಗೊತ್ತಿರಬೇಕು. ವೆಬ್ ಬ್ರೌಸರ್ಗಳು ಯಾವುವು, ಸರ್ಚ್ ಇಂಜಿನ್ ಯಾವುದು? ಈ ಮೂರು ಸರ್ಚ್ ಇಂಜಿನ್, ಇದು ವೆಬ್ ಬ್ರೌಸರ್. ಇಲ್ಲಿ ನಾಟ್ ಎ ವೆಬ್ ಬ್ರೌಸರ್ ಕೇಳಿದಾನೆ. ಯಾವುದು ವೆಬ್ ಬ್ರೌಸರ್ ಆಗಿರುವುದಿಲ್ಲ ಅಂತ ಕೇಳಿದಾನೆ. ಏನು ಉತ್ತರ ಆಗುತ್ತೆ ಇಲ್ಲಿ? ಯಾವುವು? ಗೂಗಲ್ ಕ್ರೋಮು, ಲಿಂಕ್ಸು, ಒಪೇರಾ, ಮೈಕ್ರೋಸಾಫ್ಟ್ ಎಡ್ಜ್ ಇವೆಲ್ಲ ಸರ್ಚ್ ಇಂಜಿನ್ಗಳು. ಗೂಗಲ್, ಯಾಹೂ ಇದೆಲ್ಲ ವೆಬ್ ಬ್ರೌಸರ್ಗಳು. ನೋಡಿ ಬೇಸಿಕ್ ಟರ್ಮಿನಾಲಜಿ. ವೆಬ್ ಬ್ರೌಸರ್ ಅಂದ್ರೇನು, ಸರ್ಚ್ ಇಂಜಿನ್ ಅಂದ್ರೇನು, ಇದು ಗೊತ್ತಿದ್ರೆ ಇದಕ್ಕೆ ಉತ್ತರ ಸುಲಭ. ಯಾವುದಲ್ಲ? ಯಾಹೂ. ಯಾಹೂ ಇಸ್ ನಾಟ್ ಎ ವೆಬ್ ಬ್ರೌಸರ್. ಕ್ಲಿಯರ್ ಅಲ್ಲ ಇದಕ್ಕೆ? ನೆಕ್ಸ್ಟ್ ಹೋಗೋಣ. HTTP stands for, easy, HTTP stands for ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೌದಲ್ವಾ? ಇದು ಕನೆಕ್ಟ್ ಮಾಡಲಿಕ್ಕೆ ನಮ್ಮ ವರ್ಲ್ಡ್ ವೈಡ್ ವೆಬ್ ಜೊತೆ. www.com ಅಂದ್ರೇನು? ವರ್ಲ್ಡ್ ವೈಡ್ ವೆಬ್. ವರ್ಲ್ಡ್ ವೈಡ್ ವೆಬ್ ಕನೆಕ್ಟ್ ಮಾಡಲಿಕ್ಕೆ ನಾವು ಯಾವ ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಆಪ್ಷನ್ 1 ಇಲ್ಲಿ HTTPಗೆ. ಪಾಯಿಂಟ್ಗಳಲ್ಲ, ಟ್ರಾನ್ಸ್ಕ್ರಿಪ್ಟ್ ಅಲ್ಲ. ಸೊ ನಿಮ್ಮ ಆಪ್ಷನ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTP. ನೆಕ್ಸ್ಟ್, set of rules regulating the transmission of information in a computer network is called as. ನೋಡಿ, ಸೇಮ್ ಓದ್ ಪ್ರಶ್ನೆ ಈ ಪ್ರಶ್ನೆ ಅಲ್ಲಿಂದಾನೆ ತೆಗ್ದಿದ್ದಾನೆ. ನಾನು ವೆಬ್ಸೈಟ್ನ ಆಕ್ಸೆಸ್ ಮಾಡಲಿಕ್ಕೆ ಪ್ರೋಟೋಕಾಲ್ ಯಾವ್ದು ಯೂಸ್ ಮಾಡ್ತೀನಿ? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಟಿಂಗ್ ಕಂಪ್ಯೂಟರ್ ನೆಟ್ವರ್ಕ್ ನಲ್ಲಿ ಮಾಹಿತಿಯ ಪ್ರಸರಣವನ್ನು ನಿಯಂತ್ರಿಸೋ ನಿಯಮ ಯೂನಿಟ್ ಅನ್ನು ಏನಂತ ಕರಿತೀವಿ? ಪ್ರೋಟೋಕಾಲ್. ಒಂದೇ ಕಾನ್ಸೆಪ್ಟು, 2 ಪ್ರಶ್ನೆ ನಿಮಗೆ. ಟೋಪಾಲಜಿ ಅಂದ್ರೇನು? ನನಗೆ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಇಂಟರ್ಫೇಸ್ ಅಂದ್ರೇನು? ಆನ್ಸರ್ ಮಾಡಿ. ನಿಮ್ಮ ಮಾನಿಟರ್ ಏನು? ನಿಮ್ಮ ಮಾನಿಟರ್ ಇಂಟರ್ಫೇಸ್ ಬಿಟ್ವೀನ್ ದ ಕಂಪ್ಯೂಟರ್ ಅಂಡ್ ಯೂಸರ್, ಬಳಕೆದಾರನ ನಡುವೆ ಮತ್ತು ಕಂಪ್ಯೂಟರ್ ನಡುವೆ ಇಂಟರ್ಫೇಸ್ ಯಾವುದು? ಸಾಫ್ಟ್ವೇರ್. ಇಂಟರ್ಫೇಸ್ ಯಾವುದು? ಸಾಫ್ಟ್ವೇರ್. ಅದೇ ರೀತಿ ಪ್ರೋಟೋಕಾಲ್ ಅಂದ್ರೆ ನಿಯಮಗಳು. ಏನಕ್ಕೆ? ಮಾಹಿತಿ ಪ್ರಸರಣ ನಿಯಂತ್ರಿಸುವ ನಿಯಮ. ವರ್ಲ್ಡ್ ವೈಡ್ ವೆಬ್ ಅನ್ನ, ಇಂಟರ್ನೆಟ್ ಅನ್ನ ಕಂಟ್ರೋಲ್ ಮಾಡೋ ಪ್ರೋಟೋಕಾಲ್ ಅಂತ ಕರಿತೀವಿ. ಕ್ಲಿಯರಾ? ಸುಲಭನಾ? ಪ್ರಶ್ನೆ ಓದಿ, ಯಾವುದನ್ನು ಬಿಡಕ್ ಹೋಗ್ಬೇಡಿ. URL ಸೇಮ್ ಅದೇ ಕಾನ್ಸೆಪ್ಟ್ ಇಂದ. ನಾನು ಯಾವುದೋ ಅಡ್ರೆಸ್ ಅಲ್ಲಿ ಹೋಗ್ಬಿಟ್ಟು ಆ ವೆಬ್ಸೈಟ್ ಅನ್ನ ತೆಗಿಬೇಕು ಅಂದ್ರೆ ನನಗೆ ಲೊಕೇಟರ್ ಬೇಕು, ಹುಡುಕೋ ಒಬ್ಬ ವ್ಯಕ್ತಿ ಬೇಕು. ನಾನು ಯಾವುದೋ ಒಂದು ಮನೆ ಹುಡುಕ್ತೀನಿ ನಾನು ಬೆಂಗಳೂರಲ್ಲಿ ಏನಂದ್ರೆ, ಓಕೆ, ಮೀಡಿಯೇಟರ್ ಅಥವಾ ಬ್ರೋಕರ್ ಹೋಗಿ ಕೇಳ್ತೀನಿ. ಅದೇ ರೀತಿ ವೆಬ್ಸೈಟ್ದು ಅಡ್ರೆಸ್ ಅಥವಾ ವೆಬ್ಸೈಟ್ನ ಜಾಗ ಹುಡುಕಕ್ಕೆ ನನಗೆ URL ಅಂದ್ರೆ ಲೊಕೇಶನ್ ನ ಹುಡುಕ್ಬೇಕು. ಲೊಕೇಟರ್ ಯಾವ್ದ್ರಲ್ಲಿದೆ? ಇವೆರಡರಲ್ಲಿದೆ. ಇದಲ್ಲ. ಇಲ್ಲಿ URL ಸ್ಟ್ಯಾಂಡ್ ಫಾರ್, ಈಗ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು. ಏನೂ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ URL, ವೆಬ್ಸೈಟ್ ಅಲ್ಲಿ URL ಏನಕ್ಕೆ ಯೂಸ್ ಮಾಡ್ತೀವಿ? ಹುಡ್ಕೋಕೆ ಅಲ್ವಾ ವೆಬ್ಸೈಟ್ ಅಲ್ಲಿ. ಆನ್ಸರ್ ಇಲ್ಲಿ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಯೂನಿವರ್ಸ್ ರಿಸೋರ್ಸ್ ಲೊಕೇಟರ್ ಅಲ್ಲ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ನಿಮಗೆ ಗೊತ್ತೇ ಇಲ್ಲ ಕಾನ್ಸೆಪ್ಟ್ ಅಂದ್ರೂ ಯಾವ ರೀತಿ ಆಪ್ಷನ್ಸ್ ನೀವು ಜಸ್ಟ್ ನೋಡ್ಬಿಟ್ಟು ಅಟ್ಲೀಸ್ಟ್ 50-50 ಚಾನ್ಸ್. ನಿಮಗೆ ಗೊತ್ತಿಲ್ಲ ಅಂದ್ರೂ URL ನಾವೆಲ್ಲಿ ಯೂಸ್ ಮಾಡ್ತೀವಿ? ವೆಬ್ಸೈಟ್ ಅಲ್ಲಿ ಏನಕ್ಕಪ್ಪ ಹೋಗ್ತೀವಿ? ಹುಡುಕ್ಲಿಕ್ಕೆ ಅಂದ್ರೆ ಲೊಕೇಟ್ ಮಾಡ್ಲಿಕ್ಕೆ, ಲ್ಯಾಚ್ ಅಲ್ಲ. ಲೊಕೇಟ್ ಅಂದ್ರೆ 2 or 3. ನೀವು 2 or 3 ಹಾಕಿ ಬಂದ್ರೆ ಒಂದು ಸರಿ ಅಥವಾ ತಪ್ಪು, 50-50 ಚಾನ್ಸಿಗೆ ಬಂದಿರ್ತೀರ. ಬಟ್ ನೀವು ಓದ್ಕೊಂಡಿದ್ರೆ ಬೇಸಿಕ್ಸ್, ನೆಟ್ವರ್ಕ್ ಬೇಸಿಕ್ಸ್ ಇಂದ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್.
ಸೊ ವೆರಿ ಇಂಪಾರ್ಟೆಂಟ್. PYQs ಏನ್ ಮಾಡುತ್ತೆ, ನಿಮಗೆ ಎಲ್ಲೆಲ್ಲಿಂದ ಪ್ರಶ್ನೆ ಬರ್ತಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಶ್ನೆ ಬರ್ತಿದೆ, ಕಂಪ್ಯೂಟರ್ ಬೇಸಿಕ್ಸ್ ಇಂದ ಎಷ್ಟು ಪ್ರಶ್ನೆ ಬರ್ತಿದೆ, MS ಆಫೀಸ್ ಇಂದ ಎಷ್ಟು ಬರ್ತಿದೆ, ಕಂಪ್ಯೂಟರ್ ಸಾಫ್ಟ್ವೇರ್ ಇಂದ ಎಷ್ಟು ಪ್ರಶ್ನೆ ಬರ್ತಾ ಇದೆ, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಇಂದ ಎಷ್ಟು ಪ್ರಶ್ನೆ ಬರ್ತಾ ಇದೆ, ಆಮೇಲೆ ಇಂಟರ್ನೆಟ್ ಕನೆಕ್ಷನ್ ಅಂಡ್ ನೆಟ್ವರ್ಕ್ ಇಂದ ಎಷ್ಟು ಪ್ರಶ್ನೆ ಬರ್ತಾ ಇದೆ, ಸೈಬರ್ ಸೆಕ್ಯೂರಿಟಿ ಮತ್ತೆ ಅಡ್ವಾನ್ಸ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಮೇಲೆ ಎಷ್ಟು ಪ್ರಶ್ನೆ ಬರ್ತಾ ಇದೆ. ಇದು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಸಿಲೆಬಸ್ನ ಡಿಕೋಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಓದಿದ್ರೆ 30ಕ್ಕೆ 30 ಸುಲಭ. ನೆಕ್ಸ್ಟ್, ಮೇಲ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ನೊಟೇಶನ್ ಆಫ್ ಪ್ರಾಪರ್ಲಿ ಅರೇಂಜಿಂಗ್ ಎನ್ ಇಮೇಲ್? ಇಮೇಲ್ ಅನ್ನು ಸರಿಯಾಗಿ ಜೋಡಿಸುವ ಸರಿಯಾದ ಸಂಕೇತ ಯಾವುದು? ಹೇಳಿ, ಹೆಂಗ್ ಬರೀತೀರಾ ಮೇಲ್ನ, ಸ್ಟ್ಯಾಂಡರ್ಡ್ ಮೇಲ್ನ ಸ್ನೇಹಿತರೆ? ಫಸ್ಟ್ ಏನಿರುತ್ತೆ? ಸಬ್ಜೆಕ್ಟ್, ಹೌದಲ್ಲ? ಇರೋದೇ 2 ಆಪ್ಷನ್, ಮತ್ತೆ 50-50. ಸಬ್ಜೆಕ್ಟ್ ವಿಷಯ, ಆಮೇಲೆ ವಂದನೆಗಳು ಸ್ಯಾಲ್ಯುಟೇಷನ್ಸ್, ಸ್ವಾಮಿ, ನೆಕ್ಸ್ಟ್ ಬಾಡಿ, ಕೊನೆಗೆ ಕ್ಲೋಸಿಂಗ್ ಅಂಡ್ ಸಿಗ್ನೇಚರ್. ಹೌದಲ್ವಾ? ಸಬ್ಜೆಕ್ಟ್, ವಂದನೆಗಳು, ವಿಷಯ, ಕೊನೆಗೆ ನಿಮ್ಮ ಸಹಿ ಮತ್ತೆ ಸಿಗ್ನೇಚರ್ ಮತ್ತೆ ಕ್ಲೋಸಿಂಗ್. ಇಲ್ಲಿ ಆನ್ಸರ್ ಏನು? ಆಪ್ಷನ್ 1. ನಾವ್ ಹಿಂಗೆ ಲೆಟರ್ ಬರಿತೀವಿ ಅದೇ ತರ ಇಮೇಲ್ ಅಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಏನು? ಫಸ್ಟ್ ಸಬ್ಜೆಕ್ಟ್ ಏನಂತ, ಆಮೇಲೆ ಸ್ಯಾಲ್ಯುಟೇಷನ್ ವಂದನೆಗಳು, ನಿಮ್ಮ ಮೈನ್ ಬಾಡಿ, ಅದಾದ್ಮೇಲೆ ಕ್ಲೋಸಿಂಗ್ ಅಂಡ್ ಸಿಗ್ನೇಚರ್. ಸುಲಭ ಇದು. ಸೊ ವಿಚ್ ಪ್ರೋಟೋಕಾಲ್? ಲಾಸ್ಟ್ 10 ಕ್ವಶನ್ಸ್ ಪ್ರೋಟೋಕಾಲ್ಸ್, ಇಂಟರ್ನೆಟ್ ಕನೆಕ್ಟಿವಿಟಿ, ಸೈಬರ್ ಸೆಕ್ಯೂರಿಟಿ, ಇಮೇಲ್, ಓಕೆ, ವೆಬ್ ಬ್ರೌಸರ್ ಅಂದ್ರೇನು, ಸರ್ಚ್ ಇಂಜಿನ್ ಅಂದ್ರೇನು, ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದೇನೆ. ವಿಚ್ ಪ್ರೋಟೋಕಾಲ್ ಇಸ್ ಯೂಸ್ಡ್ ಇನ್ ವಾಟ್ಸ್ಆಪ್ ಅಪ್ಲಿಕೇಶನ್ ಸಾಫ್ಟ್ವೇರ್? ಇದ್ರ ಫುಲ್ ಫಾರ್ಮ್ ಎಲ್ಲ ನಿಮಗೆ ಕೆಲಸ ಏನು ಅಂದ್ರೆ ಹೋಗಿ ಚೆಕ್ ಮಾಡಿ, ಗೂಗಲ್ ಮಾಡಿ ಮಾಡ್ಕೊಳ್ಳೋದು. TCP ಅಂದ್ರೇನು? ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಇಂಟರ್ನೆಟ್ ಅಲ್ಲಿ ಪ್ರಸಾರಣ ಮಾಡ್ತೀವಲ್ಲ ಅದ್ರ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ IP ಇಂಟರ್ನೆಟ್ ಪ್ರೋಟೋಕಾಲ್. UDP ಅಂದ್ರೇನು? ಚೆಕ್ ಮಾಡಿ. PPP ಚೆಕ್ ಮಾಡಿ. ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಎಲ್ಲಿ ಯೂಸ್ ಮಾಡ್ತೀವಿ? VPN ಅಲ್ಲಿ ಯೂಸ್ ಮಾಡ್ತೀವಿ. PPP ನ. VPN ಅಂದ್ರೆ ಏನು? ವರ್ಚುವಲ್ ಪ್ರೋಟೋಕಾಲ್ ನೆಟ್ವರ್ಕ್. ನೀವು ನಿಮ್ಮ IP ಅಡ್ರೆಸ್ನ ಕಾಣಬಾರ್ದು ಪಬ್ಲಿಕ್ ಆಗಿ ಅಥವಾ ಚೆಕ್ ಮಾಡ್ಲಿಕ್ಕೆ ಆಗ್ಬಾರ್ದು ಅಂದ್ರೆ ಏನ್ ಯೂಸ್ ಮಾಡ್ತೀವಿ? VPN, ವರ್ಚುವಲ್ ಪ್ರೋಟೋಕಾಲ್ ನೆಟ್ವರ್ಕ್. ಅದು PPP ಮೂಲಕ ಹೋಗುತ್ತೆ, ಸಾಫ್ಟ್ವೇರ್ ಮೂಲಕ, ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಮೂಲಕ. ಇಲ್ಲಿ ಏನು ವಾಟ್ಸ್ಆಪ್ ಯೂಸ್ ಮಾಡೋದು? XIMPS. ಇವೆಲ್ಲ ಗೊತ್ತಿರಬೇಕು, ಬೇಸಿಕ್ ಪ್ರೋಟೋಕಾಲ್ಸ್. ವಾಟ್ಸ್ಆಪ್ ಯಾವ್ದು ಯೂಸ್ ಮಾಡುತ್ತೆ, ನಾನು VPN ಎಲ್ಲಿ ಯೂಸ್ ಮಾಡ್ತೀನಿ. ಕ್ಲಿಯರ್ ಅಲ್ಲ? ಅಂದ್ರೆ ಓಪನ್ ಸ್ಟ್ಯಾಂಡರ್ಡ್ ಎಕ್ಸ್ಟೆನ್ಸಿಬಲ್ ಮೆಸೇಜಿಂಗ್ ಅಂಡ್ ಪ್ರೆಸೆನ್ಸ್ ಪ್ರೋಟೋಕಾಲ್, XMPP ಅಂತ ಕರಿತೀವಿ. ವಾಟ್ಸ್ಆಪ್ ಯೂಸ್ ಮಾಡೋದು XMPP ಪ್ರೋಟೋಕಾಲ್ ಅಂಡ್ ಎನ್ಕ್ರಿಪ್ಟೆಡ್ ಪ್ರೋಟೋಕಾಲ್. ಗೊತ್ತಿರ್ಬೇಕು ಇವೆಲ್ಲ ಟರ್ಮಿನಾಲಜಿ. ಎನ್ಕ್ರಿಪ್ಷನ್ ಅಂದ್ರೆ ಏನು, ಡಿಕ್ರಿಪ್ಷನ್ ಅಂದ್ರೆ ಏನು. ನಾನು ಬರ್ದಿರೋ ಮೆಸೇಜ್ ಅನ್ನ ಅವ್ರು ಮಾತ್ರ ಓಪನ್ ಮಾಡ್ಬೋದು, ಯಾರಿಗೆ ಕಳ್ಸಿದೀನಿ. ಯಾರು ಓಪನ್ ಮಾಡ್ದೋ ಹಾಗೆ ಎನ್ಕ್ರಿಪ್ಟ್ ಮಾಡಲಾಗಿರುತ್ತದೆ. ಮೆಸೇಜ್ ಅನ್ನ ಎನ್ಕ್ರಿಪ್ಟ್ ಮಾಡಿರ್ತಾರೆ, ಅದನ್ನ ತೆಗಿಲಿಕ್ಕೆ ಆಗ್ಬಾರ್ದು ಬೇರೆಯವರು, ಅದನ್ನ ಎನ್ಕ್ರಿಪ್ಷನ್ ಅಂತೀವಿ. ಡಿಕ್ರಿಪ್ಷನ್ ಅಂದ್ರೇನು? ಇವೆಲ್ಲ ಬೇಸಿಕ್ ಟರ್ಮಿನಾಲಜೀಸ್ ನ ನೀಟಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ವಿಚ್ ಚೇಂಜಸ್ ಫಾರ್ ಎವ್ರಿ ಸೆಕೆಂಡ್ ಇಸ್ ಕಾಲ್ಡ್? ಪ್ರತಿ ಕ್ಷಣಕ್ಕೂ ಬದಲಾಗೋದನ್ನ ನಾವೇನಂತ ಕರಿತೀವಿ? ಡೈನಾಮಿಕ್. ಏನ್ ಚೂಟಿ ಇದಾನ ಅವನು ಮಾರಾಯ, ಓಡ್ತಿರ್ತಾನೆ. ಇಲ್ಲೇನು ಆನ್ಸರು? ಪ್ರಶ್ನೆಲೆ ಉತ್ತರ ಇದೆ ಅನ್ನೋದು ಅದಕ್ಕೆ ಕೆಲವು ಕ್ವಶನ್ ಅಲ್ಲಿ. ಡೈನಾಮಿಕ್ ಇಂಟರ್ನೆಟ್ ಪ್ರೋಟೋಕಾಲ್. ಪರ್ಮನೆಂಟ್ ಅಲ್ಲ. ಸ್ಟ್ಯಾಟಿಕ್ ಅಂದ್ರೆ ತಟಸ್ಥ, ಡೈನಾಮಿಕ್ ಅಂದ್ರೆ ಚೇಂಜಿಂಗ್, ಬದಲಾಗ್ತಾ ಇರೋದು, ಯುನೀಕ್ ಅಂದ್ರೆ ಅದು ಹೊಸದು, ಅದಕ್ಕೋಸ್ಕರ ಯುನೀಕ್ ಆಗಿರೋದು ಯುನೀಕ್ IP ಅಡ್ರೆಸ್ ಅಂತೀವಿ. ಇನ್ ಯಾರ ಹತ್ರನೂ ಇಲ್ಲ ಅದು ಅವನ ಹತ್ರನೇ ಅಂದ್ರೆ ಯುನೀಕ್ IP. ಇಲ್ಲಿ ವಿಚ್ ಅಡ್ರೆಸ್ ಚೇಂಜಸ್, ಬದಲಾಗುವ ಅಥವಾ ನವೀಕರಣವ IP ವಿಳಾಸವನ್ನು ಏನೆಂದು ಕರೆಯುತ್ತೇವೆ? ಪ್ರತಿ ಸೆಕೆಂಡಿಗೆ ಬದಲಾಗೋ IP ವಿಳಾಸವನ್ನು ಏನೆಂದು ಕರೆಯುತ್ತೇವೆ? ಡೈನಾಮಿಕ್ ಇಂಟರ್ನೆಟ್ ಪ್ರೋಟೋಕಾಲ್. ಡೈನಾಮಿಕ್ ಇಂಟರ್ನೆಟ್ ಪ್ರೋಟೋಕಾಲ್.
ವಾಟ್ ಈಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್? ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಏನು? ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್, ಪ್ರೆಸೆಂಟೇಶನ್ ಪ್ರೋಗ್ರಾಮ್, ಡೇಟಾಬೇಸ್ ಪ್ರೋಗ್ರಾಮ್, ಆಲ್ ಆಫ್ ದಿ ಎಬೋ. ಏನು ಉತ್ತರ? ಬಹಳ ಸುಲಭ. ಪ್ರೆಸೆಂಟೇಶನ್ ಪ್ರೋಗ್ರಾಮ್. ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಯಾವುದು? MS ಎಕ್ಸೆಲ್, ಮೈಕ್ರೋಸಾಫ್ಟ್ ಎಕ್ಸೆಲ್. ಡೇಟಾಬೇಸ್ ಪ್ರೋಗ್ರಾಮ್ಗಳು ಯಾವ್ಯಾವು? ಕಮೆಂಟ್ ಮಾಡಿ, ಚೆಕ್ ಮಾಡಿ, ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಏನು ಪ್ರೆಸೆಂಟೇಶನ್ ಪ್ರೋಗ್ರಾಮ್ದು ಫೈಲ್ ಎಕ್ಸ್ಟೆನ್ಷನ್ ಏನು? ಇದನ್ನು ಕೇಳಿದಾನೆ. ಬೇಸಿಕ್ .pptx ಅಥವಾ .ppt. ಸ್ಲೈಡ್ ಶೋ ಮಾಡಬೇಕಾದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? .ppsx ಫೈಲ್ ಎಕ್ಸ್ಟೆನ್ಷನ್. MS ಎಕ್ಸೆಲ್ ಫೈಲ್ ಎಕ್ಸ್ಟೆನ್ಷನ್ ಕೇಳಿದಾನೆ KEಯಲ್ಲಿ. .xls ಅಥವಾ .xlsx ಫೈಲ್ ಎಕ್ಸ್ಟೆನ್ಷನ್ಸ್, ಶಾರ್ಟ್ ಕಟ್ಸ್. ಏನಂದ್ರೆ ಬೇಸಿಕ್. MS ಪವರ್ ಪಾಯಿಂಟ್ ಅಂದ್ರೆ ಏನು? ಎಕ್ಸೆಲ್ ಅಂದ್ರೆ ಏನು? ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಲ್ವಾ? MS ಎಕ್ಸೆಲ್ ಇಸ್ ಎ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ಅಲ್ಲಿಂದಾನೆ ಪ್ರಶ್ನೆ ಬಂದಿದೆ. MS ಪವರ್ ಪಾಯಿಂಟ್ ಇಸ್ ಎ ಪ್ರೆಸೆಂಟೇಶನ್ ಪ್ರೋಗ್ರಾಮ್. ಸುಲಭ ಸ್ನೇಹಿತರೆ, ಓಕೆ. ಸೊ ಇಲ್ಲಿಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಈ ಕ್ಲಾಸ್ ಅಲ್ಲಿ 30 ಪ್ರಶ್ನೆ ಮುಗೀತು. ಮುಂದಿನ ಕ್ಲಾಸ್ ಅಲ್ಲಿ ಹೊಸ ಪೇಪರ್ ಜೊತೆ ಬರ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಮಗೆ ಪಾಯಿಂಟರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಎಲ್ಲೆಲ್ಲಿ ಓದ್ಬೇಕು, ಎಷ್ಟೆಷ್ಟು ಓದ್ಬೇಕು ಅನ್ನೋದನ್ನ ನೀಟಾಗಿ ತಿಳಿಸುತ್ತೆ. ಸೊ ಇದು ನಿಮಗೆ ಸಹಾಯ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಮನ್ನ ನೋಡೋಣ ಹೊಸ ಪೇಪರ್ನೊಂದಿಗೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.